ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಕೆದಾಟು ಯೋಜನೆಯ ವಿಚಾರವಾಗಿ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮೇಕೆದಾಟು ಹಾರ್ಟ್ ಆಫ್ ಡಿಕೆ ಶಿವಕುಮಾರ್ ಅಲ್ಲ, ಮೇಕೆದಾಟು ಹಾರ್ಟ್ ಆಫ್ ದಕ್ಷಿಣ ಕರ್ನಾಟಕವಾಗಿದೆ ಅಂತ ಹೇಳಿದ್ದಾರೆ. ಈ ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಉಪಯೋಗವಾಗುತ್ತೆ. ಇದರಿಂದ ತಮಿಳುನಾಡು ರೈತರಿಗೂ ಕೂಡ ರಕ್ಷಣೆ ಸಿಗುತ್ತದೆ. ಮೇಕೆದಾಟು ಯೋಜನೆ ನೀರನ್ನ ನೀರಾವರಿಗೆ ಬಳಸೋದಿಲ್ಲ, ಕುಡಿಯುವ ನೀರಿಗಾಗಿ. ಇಲ್ಲಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಅಗತ್ಯ ಇದೆ. ಕುಡಿಯುವ ಉದ್ದೇಶಕ್ಕೆ ನೀರನ್ನ ಮಾತ್ರ ಬಳಸ್ತೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ತಮಿಳುನಾಡಿಗೆ ಒಂದು ಅಜೆಂಡಾ ಇದೆ, ಅದರಲ್ಲಿ ನಾನು ಮಧ್ಯಪ್ರವೇಶಿಸೋದಿಲ್ಲ. ಈ ವಿಚಾರ ಕೋರ್ಟ್ನಲ್ಲಿದೆ. 400 TMC ಕಾವೇರಿ ನೀರು ಸಮುದ್ರಕ್ಕೆ ಹೋಗಿದೆ. ಅವರು ಅನೇಕ ಅಣೆಕಟ್ಟನ್ನ ಕಟ್ತಿದ್ದಾರೆ, ಅದಕ್ಕೆ ನಮ್ಮ ತಕರಾರು ಏನೂ ಇಲ್ಲ, ಅದು ಅವರ ಭೂಮಿ ಕಟ್ಟಲಿ ಅಂತ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ನಮ್ಮ ಕರ್ತವ್ಯವಾಗಿದೆ. ಇಂಧನ ಕ್ಷೇತ್ರಕ್ಕೆ ಈ ಯೋಜನೆಯಿಂದ ರಾಜ್ಯಕ್ಕೆ ನೆರವಾಗಲಿದೆ. ಇದು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸುವ ಯೋಜನೆಯಾಗಿದೆ. ಯಾವತ್ತು ಬೇಕಾದರೂ ತಮಿಳುನಾಡು ಅವರ ಬಳಿ ಮಾತನಾಡಲು ಸಿದ್ಧ. ನಮಗೆ ಯಾವ ತಕರಾರು ಕೂಡ ಇಲ್ಲ. ಅನೇಕರು ತಮಿಳುನಾಡಿನಿಂದ ಇಲ್ಲಿಗೆ ಬಂದು ಹಾಗೂ ಕನ್ನಡಿಗರು ಅಲ್ಲಿಗೆ ಹೋಗಿ ವೃತ್ತಿಯನ್ನ ಮಾಡ್ತಿದ್ದಾರೆ. ಕಷ್ಟ ಕಾಲದಲ್ಲಿ ನಾವು ಸುಮಾರು 171 TMC ನೀರು ಅವರಿಗೆ ಕೊಡ್ತೇವೆ. ಕರ್ನಾಟಕದವರು ಬದುಕಬೇಕು, ತಮಿಳುನಾಡವರು ಕೂಡ ಬದುಕಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯ ಬಗ್ಗೆ ಮಾತನಾಡಿದ್ದಾರೆ. Mekedad is not close to my heart. It is the heart of entire South India. Mekedad is a project which helps Tamil Nadu more than Karnataka, because we are committed to leave 177 point whatever the TMC has been ordered by the Supreme Court and whatever is there, that we are committed to leave. So we have to protect Tamil Nadu farmers. ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳ್ನಾಡಿಂದ ಎಲ್ಲ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾಯಿದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಬೇರೆ ಮಾಡೋಕ್ಕಾಗ್ತದ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟು ತಮಿಳ್ನಾಡವ್ರಿಗೆ ಜಾಸ್ತಿ, ಕರ್ನಾಟಕನ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವರ್ ಮಾಡೋದ್ರಿಂದ ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು,